ಪೊಂಗಲ್, ಮೊಟ್ಟೆ ಆ್ಯಂಡ್ ಸ್ವಲ್ಪ ಸಿಹಿ ಪೊಂಗಲ್. ಸಮಯನೇ ಸಾಲಲ್ಲ ಗೈಸ್, ಸಮಯನೇ ಸಾಲಲ್ಲ ಗೈಸ್. ಇವಳು ನೋಡಿ, ಇವಳು ಖರ್ಚಿಫ್ ಇಟ್ಕೊಂಡು ಬಿಡೇ. ಈಗ ವ್ಯಾಕ್ಸಿನೇಷನ್ ಆಯಿತು. ಯಾಕೆ ಪ್ರತೀಕ್ ಅವ್ರು ಅಪ್ಸೆಟ್ ಆಗಿದ್ದಾರೆ, ಏನು ವಿಷಯ ಹೇಳಿ ಅಂತ. ಸತ್ಯ ಹೇಳ್ತೀವಿ, ಸೀತಿರಲ್ಲ ಅಂತ ಹೇಳಿ. ನೋಡಿ, ಇದನ್ನ ಹಿಂಗೆ ಬಿಸಿ ಮಾಡ್ತಾ ಇದ್ದಾರೆ. ನಿಮ್ಮ ಮನೇಲಿ ಏನ್ ಮಾಡ್ತಾರೆ? ಇವತ್ತು ಪ್ರತೀಕ್ ಅವರು ಚಿಕನ್ ಮಾಡ್ಕೊಂಡ್ ಬಂದಿದ್ದಾರೆ. ಭಯನಾ? ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ನಿನ್ನೆ ರಾತ್ರಿ ಫುಟೇಜ್ ತೊಗೊಂಡೋಗೋದು ಮರ್ತಿದ್ದೆ. ಸೊ ಇವಾಗ ಬೆಳಿಗ್ಗೆ ಬಂದು ಮೌಲಿನ ಎಬ್ಬಿಸ್ಕೊಂಡು ಫುಟೇಜ್ನ ತೊಗೊಂಡು ಹೋಗ್ತಾ ಇದ್ದೀನಿ. ಪಾಪು ಮಲ್ಕೊಂಡಿದ್ದೆ, ಅದನ್ನೇ ಈಗ ಸೈನ್ ಮಾಡಿ ಹೇಳ್ತಾ ಇದ್ದೆ. ಹೊರೆ ಆಗ್ಬಿಟ್ಟಿದೆ. ಆಮೇಲೆ ಇಲ್ಲಿ ನೋಡಿ, ಯಾರೋ ಬಂದಿದ್ದಾರೆ ನಮ್ಮ ಮನೆಗೆ ಗೆಸ್ಟ್. ಏನು ಹೆಸರು? ಭೈರವೇಶ್ವರ ಸ್ವಾಮಿ. ನಾವು ನೀನು ಬರೋ ಅಷ್ಟೊತ್ತಿಗೆ ಆ ಮಮ್ಮು ಹೋಗುತ್ತೆ. ಬಾಯ್ 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 ಅಂಬಾ. ಅಂಬಾ ಗೈಸ್, ಇದು ಯಾವುದೋ ಆ್ಯಕ್ಚುಲಿ ಯಾರ್ದೋ ಮನೆ ಪೂಜೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಂಗೆ ದಾರಿಲಿ ಬರ್ತಾ ಗೊತ್ತಿಲ್ಲ. ಇಟ್ಸ್ ಆಲ್ ಅ ಗಾಡ್ ಗ್ರೇಸ್ ಅಷ್ಟೆ, ಶಿವಪ್ಪ. ಆದರೆ ಇದೆಲ್ಲ ತುಂಬ ಸ್ಕ್ಯಾಮ್ ನಡೀತಿದೆ, ಹುಷಾರಾಗಿರಬೇಕು. ನೀವು ನೋಡ್ತಾ ಇರ್ತೀರ ವೀಡಿಯೋಸಲ್ಲೆಲ್ಲ, ಬಟ್ ಗೊತ್ತಾಗ್ಬಿಡುತ್ತೆ. ನಮ್ಮನ್ನೆಲ್ಲ ಹಿಂಗೆ ಯಾರು ಸ್ಕ್ಯಾಮ್ ಮಾಡ್ತಾರೆ ಹೊಡೆದಾಕ್ಬಿಡ್ತೇವೆ. ಸಮಯ 11 ಗಂಟೆ. ಆನವ್ನ ಸ್ಕೂಲ್ ಕಳ್ಸೋದ ಬೇಡವಾ ಯೋಚನೆ ಮಾಡ್ತಾ ಇದ್ದೀವಿ. ಕ್ಲೈಮೇಟು ಸಿಕ್ಕಾಪಟ್ಟೆ ಚೆನ್ನಾಗಿಲ್ಲ ಗೈಸ್, ಅದಕ್ಕೆ. ಹಾಯ್ ಆನವ್. ನೋಡಿ, ಬಿಚ್ಚಾಕ್ಬಿಟ್ಟ ಕಳ್ಳ. ಗೈಸ್, ಇವತ್ತು ಈಗ ಆಲ್ರೆಡಿ ಟೈಮ್ ಆಗಿ ಹೋಗ್ಬಿಟ್ಟಿದೆ ಗೈಸ್. ಸ್ಕೂಲ್ಗೆ ಪ್ರತೀಕಿನ್ನ ಬಂದಿಲ್ಲ, ಏನೋ ಲೇಟ್ ಆಯ್ತಂತೆ. ಸೊ ಆನವ್ಗೂ ಸ್ವಲ್ಪ ಹುಷಾರಿಲ್ಲ, ಅಮೇಯಾಗೆ ಆ್ಯಕ್ಚುಲಿ ಹುಷಾರಿಲ್ಲ, ಕೋಲ್ಡ್ ಆಗಿಬಿಟ್ಟಿದೆ ಅವಳಿಗೆ. ಆ್ಯಂಡ್ ಅವಳದು ವ್ಯಾಕ್ಸಿನ್ ಕೂಡ ಇದೆ. ಇವತ್ತು ಕರ್ಕೊಂಡು ಹೋಗ್ಬೇಕು. ಹಾಯ್ 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 ಗೈಸ್. ಪ್ರತೀಕ್ ಅವರು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಪೊಂಗಲ್, ಮೊಟ್ಟೆ, ಪಪಾಯ, ವೆಜಿಟೇಬಲ್ಸ್ ಆ್ಯಂಡ್ ಸ್ವಲ್ಪ ಸಿಹಿ ಪೊಂಗಲ್ಲು. ನಾನು ಲಾಸ್ಟ್ ಟೈಮ್ ಕೇಳಿದ್ದೆ ಅಂತ ಮಾಡೋರು ಆಂಟಿ. ಇವತ್ತು ಪ್ರಭಾವತಿ ಅವರು ಹೊರಗಡೆ ಹೋಗ್ತಾ ಇದ್ದಾರೆ. ತಿಂತಾರ? ವೆರಿ ಟ್ಯಾಲೆಂಟೆಡ್ ನೀವು. ಹಾಯ್, ಗುಡ್ ಮಾರ್ನಿಂಗ್. ಶುಭೋದಯ. ಎರಡೂ ಒಂದೇ. ಎಲ್ಲರಿಗೂ ಟಿಫನ್ ಆಯ್ತಾ? ಯಾರಿಗೆ ಹೇಳ್ತಾ ಇದೆಯಾ? ಗೈಸ್, ಈಗ ಇವಳನ್ನ ರೆಡಿ ಮಾಡಿ ಇದಕ್ಕೆ ಕರ್ಕೊಂಡು ಹೋಗ್ತೀವಿ ಹಾಸ್ಪಿಟ್ಲಿಗೆ. ಫೋಲ್ಡಿಂಗ್ ಪಾರ್ಟಲ್ಲೆಲ್ಲ ಪೌಡರ್ ಹಾಕ್ತಾ ಇದ್ದೀನಿ, ಎಲ್ಲ ಒಂಥರ ಆಗ್ಬಿಡುತ್ತೆ. ನೋಡಿ ಇಲ್ಲಿ ಅಮೇಯನ್ ರೆಡಿ ಮಾಡಿ
ಈಗ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಟೈಮ್ ಆಗಿಬಿಟ್ಟಿದೆ. ಸಮಯನೇ ಸಾಲಲ್ಲ ಗೈಸ್, ಸಮಯನೇ ಸಾಲಲ್ಲ. ಈಗ ಕರೆಕ್ಟಾಗಿ ಇಲ್ಲಿ 1 ಗಂಟೆ, ಇಲ್ಲಿಂದ ಆ್ಯಕ್ಚುಲಿ 5 ನಿಮಿಷ ಅಷ್ಟೇ ಹಾಸ್ಪಿಟ್ಲ್. ಇಲ್ವಾ ಆಂಟಿ? ಅವನು ಅಪ್ಪು ಇದ್ದಾನೆ. ಅವರು ಕೆಳಗಡೆ ಮನೆಯವ್ರು ಹೇಳಿದ್ರು, ಅದಕ್ಕೆ ಇಲ್ಲ ಹಂಗಾಗಲ್ಲ, ಏನು ಹೆದರ್ಕೋಬೇಡಿ, ಕ್ಯಾಮ್ರಾ ಇದೆಯಲ್ಲ ಹೇಳಿದೆ. ಅದೇ ಕೆಳಗಡೆ ಮನೆಯವ್ರು ಎತ್ತು ಬಂದಿತ್ತಲ್ವಾ, ಅದಕ್ಕೆ ಅವ್ರು ಹೇಳ್ತಿದ್ರು ಕೆಳಗಡೆ ಮನೆಯಲ್ಲಿ ಕರೆದ್ಬಿಟ್ಟು, ನಾನು ಈಗ ಮೊನ್ನೆ ತಾನೇ ರೀಸೆಂಟಾಗಿ ಕಾಸು ಕೊಟ್ಟು ಕಳ್ಕೊಂಡೆ, ದಯವಿಟ್ಟು ಹುಷಾರು, ಅವ್ರಿಗೆ ಎಂಟರ್ಟೈನ್ ಮಾಡಬೇಡಿ, ಕಾಸು ಕೇಳ್ತಾರೆ ನೆಕ್ಸ್ಟು ಅಂತ. ಹಾಸ್ಪಿಟ್ಲಿಗೆ ಬಂದಿದ್ದೀನಿ ಇವಾಗ. ಸುಳ್ಳು ನೋಡಿ ಇವಳು ಖರ್ಚು ಇಟ್ಕೊಂಡು, ಬಿಡೈ ಬಿಡೈ ಬಿಡಮ್ಮಯ್ಯ. ಈಗ ವ್ಯಾಕ್ಸಿನೇಷನ್ ಆಯಿತು. ಕೆಮ್ಮಿಗೆ, ಕೋಲ್ಡಿಗೆ, ಈಗ ಎಲ್ಲ ಕಡೆ ಆ್ಯಕ್ಚುಲಿ ಎಲ್ಲರೂ ಮಕ್ಕಳೆಲ್ಲ ಹುಷಾರು ತಪ್ತಾ ಇದ್ದಾರಂತೆ. ಸೊ ಹುಷಾರಾಗಿ ನೋಡ್ಕೊಳ್ಳಿ. 2 ದಿನ ಲೈಟಾಗಿರುತ್ತೆ. ಸೊ 3rd, 4th, 5th ಡೇಗೆ ಜಾಸ್ತಿ ಆಗಿಬಿಡುತ್ತೆ ಅಂತ ಅಂದರು. ಗಾಳಿ, ವೆದರು ಸ್ವಲ್ಪ ಎಲ್ಲರೂ ಮಕ್ಕಳೆಲ್ಲ ಹುಷಾರಾಗಿರಿ ಗೈಸ್. ಹಾಸ್ಪಿಟ್ಲದು ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಿದ್ದೀವಿ. ಆಗಲೇ 2 ಗಂಟೆ ಆಗೇ ಬಿಟ್ಟಿದೆ. ಹೀಗೋಗಿ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಆನವನ್ನ ಕರ್ಕೊಂಬರ್ಬೇಕು. ಮಕ್ಕಳಿಗೆಲ್ಲ ಹುಷಾರು ತಪ್ಪಿಟ್ರೆ ಕಷ್ಟ. ಅದು ಈ ಎಳೆ ಮಕ್ಕಳಿಗೆಲ್ಲ ಅಂದರೆ ಭಾರಿ ಕಷ್ಟ ಆಗುತ್ತೆ. ಹಾಯ್ ಪ್ರತೀಕ್. ಹಲೋ. ಎಷ್ಟಾಯಿತು ಪ್ರತೀಕ್ ವ್ಯಾಕ್ಸಿನ್ಗೆ? ಈ ಸರಿ ಕಮ್ಮಿ. ಇನ್ನು ಹೋಗ್ತಾ 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 ಸ್ವಲ್ಪ ಕಡಿಮೆ ಆಗುತ್ತೆ. 3 months. ಇಲ್ಲ, ನೆಕ್ಸ್ಟ್ 6 monthsಗೆ ಅದೊಂದು ಬ್ಯಾಂಗ್ ಇದೆ. ಹಾಂ, ಓಕೆ. ಆಮೇಲೆ ನೆಕ್ಸ್ಟ್ 8 months. 8 months ಆಮೇಲೆ 1 yearಗೊಂದು, 1.5 yearಗೊಂದು, ಆಮೇಲೆ 2 yearsಗೊಂದು. ಗೈಸ್ ರೀಚ್ ಆದ್ವಿ. ಪ್ರತೀಕ್ ಹೋದರು. ಸೊ ಸಮಯ ಬಂದು 3 ಗಂಟೆ. ಪ್ರತೀಕ್ ಅವರು ಎಲ್ಲರೂ ಕೇಳ್ತಾ ಇದ್ದಾರೆ ಡೈಲಿ ವ್ಲಾಗಲ್ಲಿ, ಯಾಕೆ ಪ್ರತೀಕ್ ಅವ್ರು ಅಪ್ಸೆಟ್ ಆಗಿದ್ದಾರೆ, ಏನು ವಿಷಯ ಹೇಳಿ ಅಂತ. ಹೇಳಿ. ಎಲ್ಲ ಒಂದು ಥರ ಇರಲ್ವಲ್ಲ, ಏರುಪೇರು ಇರುತ್ತೆ ಜೀವನ. ನಿಮಗೂ ಅಷ್ಟೇ ತಾನೇ. ನೋಡಿ, ನೀವು ಒಂದೊಂದು ದಿನ ವಿಡಿಯೋ ನೋಡೋದೇ ಇಲ್ಲ. ಎಲ್ಲ ಬೇರೆ ಏನೋ ಏರುಪೇರಿದೆಯಂತೆ ಗೈಸ್ ಅವ್ರ ಲೈಫಲ್ಲಿ. ಇವ್ನು ನೋಡಿ ಸ್ಟಾರ್ ಗೀರೆಲ್ಲ ಬರ್ಕೊಂಡು ಕೂತವನೆ. ನಿನ್ನೆ ಯಾರೋ ಕೇಳ್ತಾಯಿದ್ರು, ನೀವು ತಣ್ಣೀರು ಮುಟ್ಟಿದ್ದೀರಾ ಅಲ್ವಾ ಅಂತ. ಆಪ್ಷನ್ ಇಲ್ದಿರೋವಾಗ ಏನು ಮಾಡೋಕ್ಕಾಗಲ್ಲ, ಮಾಡಬೇಕಾಗತ್ತೆ. ಹಂಗೆ ಆ ಥರ ಸಿಚುವೇಶನಲ್ಲಿ ನೋಡ್ಕೊಂಡು ಕೂತ್ಕೊಳ್ಳೋಕ್ಕೆಲ್ಲ ಗೊತ್ತಿಲ್ಲ, ಕಷ್ಟ ಅನಿಸುತ್ತೆ. ಪಾಪ ಅಮ್ಮಂಗೂ ಕಷ್ಟ ಆಗುತ್ತೆ ಅಲ್ವಾ. ಅವ್ನು ಬರ್ತಾನೆ ಇಲ್ಲ. ಬಿಕಾಸ್ ಅವ್ನು ಎಲ್ಲರ ಹತ್ರ ಬರಲ್ಲ, ವೆರಿ ಸ್ಪೆಷಲ್ ಪರ್ಸನ್ ಹತ್ರ ಮಾತ್ರ ಬರ್ತಾನೆ. ಅಮ್ಮ ಶಾಮಿ, ನನ್ನ ಅಪ್ಪು ಶಾಮಿ ಬಾಡಿ ನನ್ನ. ಅಯ್ಯೋ ನನ್ನ ಮಗನೇ, ಓಯ್ ಮಲಗಿಸಿದ್ ನಾನು ತಾನೇ. ಎದ್ಬೇಕಾರೆ ನಿಂಗೆ ಏನಾಗುತ್ತೆ? ಯಾರು ಎಬ್ಬಿಸ್ತಾರೆ ಅವ್ರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಆಹಾ, ಇಂಥ ಕಾಲ ಬಂದ್ಬಿಡ್ತಪ್ಪ. ರಾತ್ರಿ ಆಯ್ತು, ಫುಲ್ ಆಕ್ಟಿವ್ ಆಗ್ಬಿಟ್ಟು ನಮ್ನೆಲ್ಲ ಇವಾಗ ಬಿಟ್ಬಿಟ್ಟು ಹೋಗ್ತಾನೆ. ಇಂಥ ಕಾಲ ಬಂತಪ್ಪ. ಮಣ್ಣಿಸು ಕಣ್ಣನು ಐಸು, ಕಣ್ಣಿಗೂ ಕಣ್ಣಿಗೂ ಕಿಟಕಿಯ ಅಂತರ. ಬಂಗಾರಿ ಕಟನು ಹಾಕಲು. ಎಲ್ಲಪ್ಪ ಇವಾಗ ಪಯಣ ನಿಂದು? ಎಲ್ಲೂ ಇಲ್ಲ ಕಣೆ, ಮನೇಲೇ ಇರ್ತೀಯ. ಬಾರೆ ಬಾರೆ ಬಾರೆ, ಇದು ಎಂತ ಮಾರ ನೋಟ. ಅಲ್ಲ, ಈ ಥರ ಹಳ್ಳಿ ಸಾಂಗ್ಗಳಲ್ಲಿ ಹಿಂಗೆ ಯಾವ ಸಾಂಗ್ ಇಷ್ಟ? ನನಗೆ ಇದಿಷ್ಟ. ಪುರ್ಸೋತಿದ್ದಾನಂತೆ ಬ್ರಹ್ಮ ನಿನ್ನ ರೂಪ ರೂಪಿಸಿದ್ನಂತೆ ಚಿನ್ನ. ಎಷ್ಟು ಹರ್ಟ್ ಆಯ್ತಂದ್ರೆ, ಸ್ಟಾರ್ಟ್ ಆಯ್ತು ಅಂತ ಹೇಳು. ನೀವೇನಂತ ಕರಿತೀರಾ? ನಮ್ಮ ಫ್ಯಾಮಿಲಿ ಡಾರ್ಲಿಂಗ್ಸ್. ಡಾರ್ಲಿಂಗ್ಸ್. ನಾನು ಸ್ಟಾರ್ಸ್ ಹತ್ರ ಮಾತಾಡ್ತೀನಿ. ಏನಕ್ಕೆ ಝೂಮಲ್ಲಿ ಬಂದಿದ್ಯಾ ಹಂಗೆ? ಹಿಡ್ಕೋ ಹೇಳು. ಇಟ್ಕೊಳ್ಳೆ, ಅದು ರಿಂಗ್ ಆಗ್ತೈತೆ ಫೋನ್ ನಂದು. ಹಿಡ್ಕೋ. ಏನ್ ಗೊತ್ತಾ ಮಾಡಿದ್ದಾನೆ ಗೈಸ್? ಅಕ್ಕ, ಅಲ್ಲಿ ಎಜುಕೇಶನ್ ಮಿನಿಸ್ಟರ್ ಕಾಲ್ ಮಾಡ್ತಿದ್ದಾರೆ, ಹಿಡ್ಕೊ ಒಂದು ನಿಮಿಷ. ಇದು ಏನಪ್ಪ,
ಗುರುಪೌರ್ಣಿಮೆಗೆ ಪ್ರತೀಕ್ ಏನೋ ತಗೊಂಡ್ ಬಂದ್ಬಿಟ್ಟು ಕೊಡ್ತೀನಿ ಅಂತ ಅಂದ್ಬಿಟ್ಟು ನಾನು ಪ್ರತೀಕ್ನ ವೇಟ್ ಮಾಡಿ ಅಂತ ಇದ್ದೀನಿ. 100 ಕಾಲ್ ಮಾಡಿದ್ದೀನಿ, ಎತ್ತಿಲ್ಲ. ಆಮೇಲೆ ನೋಡಿದ್ರೆ ಎಲ್ಲೋ ಹೋಗ್ಬಿಡ್ದಾನೆ ಆಚೆ. ನನಗೆ ಎಷ್ಟು ಮಕ್ಕರಾಯ್ತು ಗೊತ್ತಾ. ಹಿಂಗೆ ಅವನು ನಮ್ಮ ವಯಸ್ಸಾಗೋ ಅಷ್ಟೊತ್ತಿಗೆ ಎಲ್ಲ ಚೇಂಜ್ ಆಗಿರ್ತಾರೆ. ಅರೆ ಅದು ಟೈಮ್ ಮುಂದಕ್ಕೆ ಹೋಗ್ಬಿಟ್ಟಿರುತ್ತೆ. ವ್ಯತ್ಯಾಸ ಏನು ಇಲ್ಲ, ಸತ್ಯ ಹೇಳ್ತೀವಿ. ಈಗ ನೋಡಿ ಸಂಜೆ ಕ್ಲೈಮೇಟ್ ಬೇರೆ ಒಂಥರ ಇದೆ. ಹೋಗಿ ಒಂದು ದಮ್ ಮಾಡ್ಕೊಂಡ್ಬಂದ್ರೆ ಹಾಡು ಕೇಳ್ಕೊಂಡು ಯಾವ ತರ ಕೆಲಸ ಇಲ್ಲ, ಕಾರ್ಯ ಇಲ್ಲ. ಛೇ ಹಂಗಲ್ಲ. ಪ್ರಾಮಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಅಪ್ಪು. ಅದನ್ನ ನಿನಗೆ ಅದು ಇರೋದಕ್ಕೆ ನಿನಗೆ ಅದು ಫೀಲ್ ಆಗ್ತಿದ್ಯೋ ಹೊರತು ವಿ ಡಿಡಂಟ್ ಮೀನ್ ಆಲ್ ದಟ್. ಒಂದು ಪ್ರೋಮೋಲಾಗ್ದಲ್ಲಿ ಒಂದು ಗಾದೆ ಹೇಳ್ತೀನಿ ಕೇಳ ನಾನು. ಇಫ್ ಯು ಕ್ಯಾನ್ ಹೆಲ್ಪ್ ಸಂಬಡಿ ಹೆಲ್ಪ್ ಎವ್ರಿಬಡಿ. ಹಲೋ ಬಾಯ್ಲಿ ಒಂದು ನಿಮಿಷ. ಹುಚ್ಚಿನ ಥರ ಆಡ್ತಾನೆ. ನಾನು ಹೇಳೋದೇನು ಗೊತ್ತಾ ಗೈಸ್, ಪ್ರಾಮಿಸ್ ಒಬ್ರಿಗೆ ಏನೋ ಮಾಡ್ತೀನಿ ಅಂತ ಅಂದ ಮೇಲೆ ನಿಮ್ದು ಇದು ಅಪ್ಪು ಸುಬ್ಬಿ ವ್ಲಾಗ್ಸ್ ಅಲ್ಲಿ ಹೇಳ್ತೀರಲ್ವಾ, ಅದ್ ನೀವ್ ಹೇಳಿದ್ರ ಗಾದೆ ಎಲ್ಲ ಯಾವ್ದಾದ್ರು ಒಂದು ಗಾದೆನ ಇಲ್ಲಿವರೆಗೂ ವಿಚ್ ಯು ಹ್ಯಾವ್ ಟೇಕನ್ ವೆರಿ ಡೀಪ್ಲಿ ಇನ್ ಟು ಯುವರ್ ಹಾರ್ಟ್. ಸಮ್ ಈ ಗಾದೆ ಕನ್ನಡದಲ್ಲಿ ಏನಂತ ಇಂಗ್ಲಿಷ್ ಏನಂತಾರೆ ಅಂತ ಹೇಳಿ. ಗಾದೆಗ ಗೊತ್ತು. ಯಾವ ಸ್ಕೂಲ್ ಓದಿದ್ ನೀನು ಅಪ್ಪು? ನೀನ್ ಅವತ್ತು ಹಾಸ್ಪಿಟಲ್ ಮಾಡ್ಬಿಟ್ಟು ಸಿಗಾಕೊಂಡಲ್ಲ, ಹಂಗ ಆಡ್ಬೇಡ. Dude, it's proverb. Proverb. Sorry, proverb guys. I'm uneducated. He's educated. You tell her, even if you're uneducated, you're doing well, better than me in your life. ಹಂಗೆಲ್ಲ ಏನಿಲ್ಲ ಮಗ್ನೆ, ಈ ಏಜಲ್ಲಿ ಹಂಗೇನೆ ಆಯ್ತಾ. ಅದಾದ್ಮೇಲೆ ಹೋಗ್ತಾ ಹೋಗ್ತಾ You were in Kuwait by the age of my. ಆಯ್ತು, ನಾನು ನೋಡಿ ಏನು ಕಲ್ತ್ಕೊಂಡಿದ್ಯಾ ನೀನು? Dude, even I am getting all these offers, but I am rejecting. All the way it's coming. ನಾನು ಹೇಳೋದೇನು ಗೊತ್ತಾ, ಪೇರೆಂಟ್ಸ್ ಆಗಿರ್ಲಿ ಕನ್ನಡ ಚಾನೆಲ್ ನಂದು. ಏನಪ್ಪ ಪೇರೆಂಟ್ಸ್ ಆಗಿರ್ಲಿ ಯಾರೇ ಎಲ್ಲರೂ ನಂದೊಂದಿರ್ಲಿ ಅಂತ ಸಲಹೆಗಳನ್ನ ಕೊಡ್ತಾರೆ. ಯಾರಾದರೂ ಆಗಿರ್ಲಿ ನೀವು ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಲ್ಲೇ ಕೊಡ್ತಾರೆ. ಬಟ್ ಸೆಲೆಕ್ಟ್ ಮಾಡಬೇಕಾಗಿರೋನು ನೀನು. 7 ಗಂಟೆ ಕರೆಕ್ಟಾಗಿ ನನಗೆ ಹುಷಾರು ಎಲ್ಲ ಒಂಥರ ಬ್ಲಾಕ್ ಆಗ್ತಾಯಿದೆ. ಮೈಯೆಲ್ಲ ಕಣ್ಣೆಲ್ಲ ಬಿಸಿಯಾಗಿದೆ. ಸುಬ್ಬಿ ಬೇರೆ ಇಲ್ಲ ಮನೇಲಿ. ಏನೇನೋ ಗೈಸ್ ಒಂಥರ ಅನಿಸ್ತಾ ಇದೆ. ಈಗ ಒಂಚೂರು ರಸಮ್ ಕುಡಿತಾ ಇದ್ದೀನಿ. ನಾವಿಲ್ಲಿ ಕೂತ್ಕೊಂಡಿದ್ದಾನೆ, ಟಿ ವಿ ನೋಡ್ತಾ ಇದ್ದಾನೆ. ಈಗ ನನಗೆ ಆಟಾಡ್ಸೋಕೆ ಆಗಲ್ಲ, ಅದಕ್ಕೆ ಅದೊಂದೇ ಆಪ್ಷನ್. ಆಮೇಲೆ ಈಗ ಮಲಗಿಸ್ಬಿಟ್ಟು ಫೀಡ್ ಮಾಡಿ ಬಂದೆ. ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ. ನಾನು ಹಾಸ್ಪಿಟ್ಲಿಗೆ ಹೋಗೋದಾ, ಮಕ್ಳಿಗೆ ಹುಷಾರು ತಪ್ಪಿದ್ರು ಅಂತಾರೆ, ನಮ್ಗೆ ಹುಷಾರು ತಪ್ಪಿಟ್ರೆ ಇನ್ನೂ ಥರ ಏನೂ ಮಾಡೋಕ್ಕಾಗ್ತಾಯಿಲ್ಲ ಗೈಸ್. ಐ ಆಮ್ ಔಟ್. ಸೊ ಈಗ ಪ್ರತೀಕ್ ಅವರು ಚಿಕನ್ ತೊಗೊಂಡು ಬರ್ತಾ ಇದ್ದಾರಂತೆ ಗೈಸ್. ಸೊ ಅವರೇ ಮಾಡಿ ಚಿಕನ್ನು ಫೈನಲಿ ತಿಂದು ಟೇಸ್ಟ್ ಮಾಡಿಬಿಡೋಣ ಇವತ್ತು. ಹೆಂಗೆ ಮಾಡಿದ್ರು ಅಂತ ರೆಸಿಪಿ ಮಾತ್ರ ಹೇಳ್ತಾ ಇಲ್ಲ, ಗೊತ್ತಿಲ್ಲ ನನಗೆ. ನೀವೇ ಕೇಳ್ಕೊಬೇಕು ರೆಸಿಪಿನ. ಆ್ಯಂಡ್ ಜಿಮ್ಗೆಲ್ಲ ಹೋಗ್ತಿದಾರಲ್ವ, ಅದಕ್ಕೆ ನನ್ನ ಪ್ರಕಾರ ಅವರು ಸ್ವಲ್ಪ ಆನ್ ಆ್ಯಂಡ್ ಆಫ್ ಆಗಿದ್ದಾರೆ, ಅದನ್ನು ಹೇಳಲ್ಲ. ಸೊ ಈಗ ಚಿಕನ್ ತೊಗೊಂಡು ಬಂದು ನಾನು ಅದನ್ನು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ರಿವ್ಯೂ ಕೊಡ್ತೀನಿ ನಿಮಗೆ. ಹಾಂ, ಸೀತಿರಲ್ಲ ಅಂತ ಹೇಳಿ. ಈಗ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಚಿಕನ್ ತೊಗೊಂಬಂದಿದ್ದಾರೆ. ಚಿಕನ್ ತೊಗೊಂಡು ಬಂದಾಗ ಇದು ಚಾಕುನ ಸುಟ್ಬಿಟ್ಟು ಇಡ್ತಾರೆ. ಅದು ಹಂಗೇನೋ ಆಗಬಾರ್ದು, ನಾನ್ ವೆಜ್ ತಂದಿರೋದು ಅಂತ. ಅದನ್ನ ಹಿಡಿ ಅಂತ ಪ್ರತೀಕ್ ಗೈಸ್ ಎಷ್ಟು ದೊಡ್ಡ ಬಾಕ್ಸಲ್ಲಿ ತಂದಿದ್ದಾರೆ ಗೈಸ್. ಇದು ಚಟ್ನಿ. ಓಕೆ
ಮನೇಲಿರೋ ಡಬ್ಬಿ ಎಲ್ಲ ಎತ್ಕೊ ಬರಲ್ವೇನ್ರಿ ನೀವು? ಟಣ್ ವಾವ್. ಈಗ ಆ್ಯಕ್ಚುಲಿ ನೀವು ಆಚೆಯಿಂದ ಬೇಯಿಸಿರೋ ನಾನ್ ವೆಜ್ ಆ ಥರ ತೊಗೊಂಬಂದ್ರೆ ಅದೇನೋ ಮಾಡ್ತಾರೆ. ನೋಡಿ ಇದನ್ನ ಹಿಂಗೆ ಬಿಸಿ ಮಾಡ್ತಾ ಇದೆ. ನಿಮ್ಮ ಮನೇಲಿ ಏನು ಮಾಡ್ತಾರೆ? ಹಿಂಗೆ ಮಾಡ್ತಾರೆ ಅನ್ಸುತ್ತಲ್ವಾ? ನನಗೆ ಹೇಳಿ ಏನಾಯ್ತು ನೋಡಿ ಆನವ್ಗೆ. ಇದು ಎತ್ತು ಬಿಡಿ ಆಂಟಿ. ನೀನು ಹಂಗೆ ಲೈವ್ ತಿನ್ಬಿಟ್ಟು ನೀನು ಹೇಳಿದ್ರೆ ಅವ್ರು ರೆಸಿಪಿ ಹೇಳ್ಕೊಡ್ತೀನಿ. ಅದು 2 ದಿನದ ಹಿಂದೆ ಮೌಲ್ಯ ತಿಂದು ಹೇಳಿದ್ಮೇಲೆ ರೆಸಿಪಿ ಹೇಳೋದು ಅಂತ ಹೇಳಿದ್ದೀನಿ ನಾನು ಔಟ್ ಪಾಪಮ್ಮ. ಹೌದಾ? ದೂರ ಹೋಗೋದು ನೋಡ್ರಿ. ಹೌದಾ ಅಂದೆ. ಹೌದಾ? ನಿಮ್ಗೆ ಗೊತ್ತಿಲ್ಲದ್ರೆ ನಿಮ್ಮ ಬಾಡಿ ಅದು ರಿಯಾಕ್ಟ್ ಮಾಡಿದ್ದು ಸೀಕ್ ಅಂತ. ಸಾಕು ಸಾಕು ಆಂಟಿ ಹಾಕ್ಬಿಡಿ ಬರೇ. ಕೆಂಪಗಾಯ್ತು. ಬಾಂತಿ ತಿಂತಾರಲ್ಲ ಅದಕ್ಕೆ. ಅದಕ್ಕೆ ಏನಂತಿದ್ರಿ ನೀವು? ಬರೇ ಸುಟ್ಟದು ಸೀದ್ಸೋದು. ಸರಿ ಬಾ. ಟೇಬಲ್ ಮೇಲೆ ಬರ್ಲಿಲ್ಲ ಇರಲ್ಲ. ಪ್ರತೀಕ್ ಮಾಡಿರೋದಲ್ವಾ ಅದು ಅವಳಿಗೆ ಅಂತಾನೆ ನಾನು ಮಾಡಿ ತಗೊಂಡೆ. ನಾನು ಆಕ್ಚುಲಿ ಏನಾಯ್ತು ಗೊತ್ತಾ ಪಾಪ, ನಮ್ಮಿಬ್ರಿಗೆ ಏನ್ ಮಾಡಿದೆ ಅಷ್ಟು ಇದು ಇಷ್ಟ ಆಗೋಯ್ತು. ಫಸ್ಟ್ ಟೈಮ್ ನೀನು ಚೆನ್ನಾಗಿ ತಿನ್ಬೇಕಾದ್ರು ಅಂತ ನಾನು ಬರೀ ಒಂದು ಸ್ಲೈಸ್ ಟೇಸ್ಟ್ ಮಾಡ್ಬೇಕು. ಇಲ್ಲ ಯಾಕೆ ಹಂಗೆಲ್ಲ ಮಾಡ್ತೀರಾ? ನಾವು ಯೂನಿಫಾರ್ಮ್ ಎಲ್ಲ ಹಾಕೊಂಡು ಹೋಗ್ತೀಯಾ? ನಾವು ಈಗ ನಾನು ಟೇಸ್ಟ್ ಮಾಡೋವಳು. ಈಗ ಶೆಫ್ ದಂಡಂಟ್ ಫಸ್ಟ್ ಅದಕ್ಕೆ ಹೆಚ್ಕೊಂತೀನಿ. ಇವತ್ತು ಪ್ರತೀಕ್ ಅವರು ಚಿಕನ್ ಮಾಡ್ಕೊಂಡ್ ಬಂದಿದ್ದಾರೆ ಫೈನಲಿ. ಟೇಸ್ಟ್ ಮಾಡುವ. ಪೂರ್ತಿ ತಿದ್ಕೋಬೇಕು. ಅದ್ಯಾಕೆ ಹಂಗೆ ತೊಗೊತೀಯ? ಯಾವತ್ತು ಅದನ್ನು ಹಂಗೆ ತಿನ್ನಬೇಕು. ಫುಲ್ ಹೆಚ್ಕೋಬೇಕು. ಸಾಸೇಜ್ ಎತ್ಕೊಬೇಕು. ಗೋ. ಭಯನಾ? ದೇವ್ರೆ. ಏನು ಮುಖ ಹಂಗೆಲ್ಲ ಮಾಡ್ಕೊಂಡು ಅದು ನನಗೆ ಜಾಸ್ತಿ ಅದ್ಕೊಳ್ಳಲ್ಲ. ನಿಮ್ಗೆ ಗೊತ್ತಲ್ಲ, ಚಟ್ನಿ ಅವೆಲ್ಲ ಇಷ್ಟಿಷ್ಟೇ ಅದ್ಕೊಳ್ಳೋದು. ಅದು ಹೆಲ್ದಿ ಗೊತ್ತು ಅಲ್ಲ. ನಾನು ಫಸ್ಟ್ ನಿನಗೆ ಅಂದ್ಬಿಟ್ಟೆ ಅದು ಹೋಯ್ತು. ಇಲ್ಲ ರೀ, ಅದು ಬರೀ ಅದೇ ಸಿಕ್ಬಿಡ್ತೀನಿ ಎತ್ಕೊಂಡಿದ್ದಲ್ವಾ. ಪಾಪ ದೇವರಡೆ ಸಕ್ಕದಾಗಿದೆ ಗಾಯ್ಸ್. ಸೂಪರ್ ಆಗಿದೆ ಮಸ್ತ್ ದೇವರಡೆಗೂ. ಇನ್ಮೇಲಿಂದ ನಾನು ನಾನ್ ವೆಜ್ ಮಾಡಲ್ಲ. ನೀನು ಹೇಳ್ತಿರೋದು ನಿಜವಾಗ್ಲೂ ಸರ್ಕಾಸ್ಟಿಕ್ ಆಗಿ ಹೇಳ್ತಾ ಇದ್ದೀನಿ. ದೇವರಡೆ ಇಲ್ಲ ರೀ, ಪ್ರಾಮಿಸ್. ಸರ್ಕಾಸ್ಟಿಕ್ ಆಗಿ ಹೇಳ್ತಾ ಇಲ್ಲ. ಅಷ್ಟೆಲ್ಲ ಎಫರ್ಟ್ ಆಗಿ ಪಾಪ ಮಾಡ್ಕೊಂಬಂದು ಸರ್ಕಾಸ್ಟಿಕ್ ಆಗಿ ಹೇಳೋಕ್ಕಾಗ. ಅದು ಎಕ್ಸ್ಪ್ರೆಷನ್ ದೇವರಣೆಗೂ. ನನಗೇನಂದ್ರೆ ಹಿಂಗೆ ಎತ್ಕೊಂಡು ತಿನ್ನಕ್ಕೆ ನನಗೆ ಬರಲ್ಲ. ಸ್ವಲ್ಪ ಹಿಂಗೆ ತಿನ್ಬೇಕು ನಾನು ಬಿಡಿಸ್ಕೊಂಡು. ಅದು ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಇದು ಕೂಡ ಹೆಲ್ದಿ. ಅಂದ್ರೆ ಇದೆಲ್ಲ ಹೆಲ್ದಿ ಸರಿ ರೀ, ಹೋಗ್ಬೇಕು, ಇದೆಲ್ಲ ಬಾಡಿಗೆ ಹೋಗ್ಬೇಕು. ನಾನು ಹೇಳಿದ್ದು ನಾನು ಹಿಂಗೆ ಇಷ್ಟಿಷ್ಟೇ ಅದ್ಕೊಂಡು ತಿನ್ನೋಣ ನಾನು. ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಅದು ಇದು ಚಿಕನ್ ಬ್ರೆಸ್ಟ್ ಒಂಥರ. ಅವತ್ತೊಂದ್ಸಲ ಚಿಕನ್ ಮಾಡ್ಕೊಂಬಂದಿದ್ರು ಗೊತ್ತಾ, ವಿತ್ ಬೋನ್ ಎಲ್ಲ. ಮಸ್ತಾಗಿ ಫ್ಯಾಂಟಾಸ್ಟಿಕ್ ಆ್ಯಂಡ್ ಫ್ಯಾಬುಲಸ್. ಏನಕ್ಕೆ ಅಂದರೆ ಅದೊಂಥರ ಚಿಕನ್ ತಿಂದ್ಮೇಲೆ ಒಂಥರ ಆಗ್ತಿರುತ್ತೆ ಗೊತ್ತಾ, ಆ ಥರ ಏನೂ ಅನಿಸೇ ಇಲ್ಲ. ಅದು ಇಷ್ಟು ಸಗದಾಗಿತ್ತು. ಅದು ಆ ಎಕ್ಸ್ಪ್ರೆಷನ್ನ ಪ್ಲೀಸ್ ಕೌಂಟು ತೊಗೊಬಿಡಿ. ನಾನು ಜಾಸ್ತಿ ಎತ್ಕೊಬಿಟ್ಟಿದ್ದೆ. ಏಳುವರೆನೇ ಆಗೋಯ್ತು ಆಗಲೇ.
ಚಪಾತಿ ಕೇಳೋದ ನಾವು ತೋರಿಸಿ ಗೈಸ್ ಎಲ್ಲ ಕ್ಲೀನ್ ಕೃಷ್ಣಪ್ಪ ಮಾಡ್ಬಿಟ್ಟು ತಿಂದ್ಬಿಟ್ಟು ಕೂತಿದ್ದೀನಿ ಸಕ್ಕದಾಗಿತ್ತು. ಆದರೆ ನನಗೆ ಏನಂದರೆ ನನ್ನ ಕೈಲಿ ಆಗ್ತಾಯಿಲ್ಲ, ಬ್ರೀತ್ ಮಾಡೋಕ್ಕಾಗ್ತಾಯಿಲ್ಲ, ಒಂಥರ ಸಫಕೇಟ್ ಆಗ್ತಾಯಿದೆ ಸಿಕ್ಕಾಪಟ್ಟೆ. ಐ ಡೋಂಟ್ ನೋ ವೈ. ಕ್ಲೈಮೇಟ್ ಎಲ್ಲರಿಗೂ ಹಂಗೆ ಆಗ್ತಿದೆ ಅಂತ ಡಾಕ್ಟ್ರ್ ಹೇಳಿದ್ರು. 8 ಗಂಟೆಗೆ ಹೋಗ್ತೀರಾ ನೀವು? ಸೊ ನೀನೊಬ್ಬಳು ಹೆಂಗೆ ಮಾಡ್ತೀಯಾ? ಸಿಮ್ಮರಿ ಈಗ ಪ್ರತಿಕ್ ಜಿಮ್ಗೆ ಹೋಗ್ತಾರೆ, ಆಂಟಿನೂ ಹೋಗ್ಬಿಡ್ತಾರೆ, ನಾನು ಅಮೇಯ ನಾವು 3 ಜನ. ಹಿಂಗೆ ಮಾಡ್ತೀಯಾ ಅಂತವ್ರೆ, ಆದರೆ ನಾನು ಮಾಡ್ತೀನಿ. ಇಲ್ಲ ಬ್ರೋ, ಇಟ್ಸ್ ಓಕೆ, ಏನಾಗಲ್ಲ, ಐ ಆಮ್ ಫೈನ್. ಇವಾಗ ನಾನು ಇಲ್ಲಿ ಕೂತಿದ್ರೆ ಅವ್ನು ಯಾವಾಗಲೂ ಎವ್ರಿ ಟೈಮ್ ಮಾಡೋ ಒಂದು ಕೆಲಸ ನೋಡಿ. ಅದೊಂದು ವೀಡಿಯೋ ಬರ್ತಲ್ಲ ಪಾಪ. ಇಲ್ಲಿ ನೋಡಿ ನೋಡಿ. ಓ ಪಾಪ ಹಿಂದ್ಗಡೆ ಇದು ನನ್ನ ಅಮ್ಕಿ ಪಾಪ ಅವ್ರಿಗೆ ಏನು ಮಾಡಿದ್ರು ಮಾಡಿಸ್ಕೊಳ್ಳಲ್ಲ ಇದು. ಕಬ್ಲಿ ಅಲ್ಲಿ ನೋಡ್ತಾ ಅವನೇ. I love you ಬಂಗಾರಿ. ಬಾಯ್ ಬಾಯ್ ಅಪ್ಪ. ಅಯ್ಯೋ ಕಣ್ಣಮ್ಮ, I love you ಮಗನೇ. ಅಯ್ಯೋ ಉದ್ದ ಆಯ್ತಲ್ಲಮ್ಮ ಕೂದಲು, ಕಟ್ ಮಾಡೋಣ. How can I be without kissing you? Uh-oh, no 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 no. ದೊರೆ ಹಾಯ್ ಮಂಜು. What's a fast so fast? 2, 3, 4, 5, 6, 7, 8, 9. ನೀನು ಮಾತಾಡೋದು ಯಾವಾಗ ಕೂಚು ಕೂಚು ಕೂಚುತ್ತೆ ಅನ್ನೋದು ಬಿಟ್ಬಿಟ್ಟು ಓ 13, 14 ಹೋಗಿ. ಈಗ ಕೊಕ್ಕ ಬರ್ತಾನೆ, ಹೋಗಿ ಲಡಿ. ಕೊಕ್ಕ ಬರ್ತಾನೆ. ನಾವು ಅ ಹೇಳೋಣ. ನಾವು ಅ ಆ ಇ ಈ ಉ ಊ ರು ಎ ಎ ಐ ಓ ಓ ಔ ಆಹಾ ಅಂ ಆಹಾ ಯೇ ಸೂಪರ್ ಸೂಪರ್. ಅಪ್ ಇದು ಅಪ್ಪ ಆಯ್ತಾ. ಡೌನ್ 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 ಡೌನ್, ಇದು ಡೌನ್. ಓಕೆ ಓಕೆನಾ? ಅಲ್ಲ ನಾವು ಟ್ಯುಟೋರಿಯಲ್ ಸ್ಟಾರ್ಟ್ ಮಾಡೋಣ. ನೀನು ಹೋಗು. ಲಯನ್ ಬರುತ್ತೆ, ಹೋಗು. ಲಯನ್ ಬರುತ್ತೆ ಇವಾಗ. ಹೋಗು ಹೋಗು. ನಾಳೆ ಲಯನ್. ಏನಾಯ್ತು? ಲಯನ್ ಅಣ್ಣ
ಕ್ಯಾಟ್ ಹೆಂಗ್ ಮಾಡತ್ ಮೇಡಮ್? ಐ ಲವ್ ಯು. ಪುಳಿಯೋಗ್ರೆ ಮುತ್ತ ಕೊಡು ಬೇಗ. ಟೆನ್ಷನ್ ಆಗ್ತಾ ಇದೆ ನಂಗೆ. ಮುತ್ತ ಕೊಡು. ಪಾಮ್ ಪಾಮ್. ನಾನು ಮಾಡಲ? ನನಗೆ ನನ್ ಮಾಡು. Are we not cute? But I'm cute from here. ಅದು ನನಗೆ ಮಾತ್ರ ಗೊತ್ತು. ಕೈ ಕೈ ಕಾಲೆಲ್ಲ ಹಾಕ್ಬಾರ್ದು. 9:18 ಆಗ್ಬಿಟ್ಟಿದೆ ಗೈಸ್. ನಾನು ಅನವಮೇಯ. ನೋಸ್ ನೋಸ್ ಗೈಸ್. ಇವ್ನು ಹೆಂಗ್ ಭಯಂಕರ ತೀಟೆ ಮಾಡ್ತಾವನೆ ಗೈಸ್. ಇದೋಗ್ತ್ಯಾ? ನೋ ಸುಮ್ಮನೆ ನವ್ತಾರ ನೋಡಿ. ಅನವ್ ಸ್ಟಾಪ್. ಇದೋಗ್ತ್ಯಾ? Stop. Go. Stop. 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 Statue. Go. Statue. Stop. Sit. ಅದು ಮಾತ್ರ ಬರಲ್ಲ. ಇನ್ನೆಲ್ಲ ಹಾಕು ನೋಡಿ. ಪಾಪ ಅಬ್ಬು ಆಗಿದೆ. ಲಡ್ಡು ನೀನು. ಅನವ್. Anak. ಬಂದೆ ಈ ಸೀನ್ ನೋಡ್ಬೇಕು ಗೈಸ್ ನೀವು. ಹಾ ಸರಿ. ಅಮೇಯನ ಇಳಿಸ್ಲಾ? ಯಾವ್ದೋ ಕಾರ್ ಬಂದಿದೆ. ಅಮ್ಮನ ಅಮ್ಮಮ್ಮನ ಕೇಳು. ಅಮ್ಮಮ್ಮನ ಇಳಿದೇ ಇಲ್ಲ ಯಾರೋ. ಹಾ ಗೆಸ್ ಕರೆಕ್ಟ್ ಆಗಿದೆ. ಅಮ್ಮಮ್ಮನೇ. ಕರಿ ಅಮ್ಮಮ್ಮ ಅನು. ಅಮ್ಮಮ್ಮ ಅನು. ಹಾಯ್. ಈಗ ಅಮ್ಮ ಬಂದರು ಮನೆಗೆ. ಸೊ ಮತ್ತೆ 1-2 ಗಂಟೆವರೆಗೂ ಅಮೇಯ ಮಲ್ಗೋವರೆಗೂ ಆರಾಮ್ಸೆ. ಅದಾದಮೇಲೆ ನಾವು ನಿದ್ರೆ ಮಾಡಬೇಕು. ಮತ್ತೆ ಬೆಳಗ್ಗೆ ಎದ್ದು ಮತ್ತೆ ಇದೆ. ಈ ಒಂದು ಜರ್ನಿ ಜೊತೆಗೆ ನೀವೆಲ್ಲ ಇರೋದು ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಖುಷಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ವಿಡಿಯೋ ಒಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಲವ್ ಯು ಆಲ್. ಬಾಯ್.